ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೌರ್ಯ! ಕಲ್ಯಾಣಿ ಕಲ್ಯಾಣಿ ಅಯ್ಯೋ ಕಲ್ಯಾಣಿ ಕಲ್ಯಾಣಿ ಶೌರ್ಯ ಕಲ್ಯಾಣಿ ಶೌರ್ಯ ಏನೂ ಆಗಲ್ಲ, ಹೆದರ್ಕೋಬೇಡ ಕಲ್ಯಾಣಿ. ಹೆದರ್ಕೋಬೇಡ. ಶೌರ್ಯ ಕಲ್ಯಾಣಿ ಶೌರ್ಯ ಶೌರ್ಯ ಜೋಪಾನ. ಶೌರ್ಯ ಹುಷಾರು ಕಡು. ಶೌರ್ಯ ಕಲ್ಯಾಣಿ ಕಲ್ಯಾಣಿ ಡಾಕ್ಟರ್ 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 ಏನಾಯ್ತು? ಫೈರ್ ಆಕ್ಸಿಡೆಂಟ್ ಆಗಿದೆ. ತಕ್ಷಣ ಐಸಿಯು ವಾರ್ಡ್ ಕರ್ಕೊಂಡು ಬನ್ನಿ. ನೀವು ಇಲ್ಲೇ ಇರಿ ಪ್ಲೀಸ್. ಸರ್, ನೀವು ಹೊರಗಡೆ ಹೋಗಿ. ಅಯ್ಯೋ ಶೌರ್ಯ, ಕಲ್ಯಾಣಿ ಅಳ್ಬೇಡಮ್ಮ, ನನ್ ಕಲ್ಯಾಣಿ. ಶೌರ್ಯ ಹಾಸ್ಪಿಟಲ್ ಬಂದ್ವಲ್ಲಮ್ಮ, ನಮ್ ಕಲ್ಯಾಣಿಗೆ ಏನೂ ಆಗಲ್ಲ. ಟ್ರೀಟ್ಮೆಂಟ್ ಮುಗೀತಿದ್ದ ಹಾಗೆ ತಕ್ಷಣ ನಗ್ತಾ ಬರ್ತಾಳೆ ನೋಡ್ತಿರು. ನನಗಿಂತ ಮುಂಚೆ ನಿನ್ನ ಹತ್ರ ಓಡ್ ಬಂದು ಅಮ್ಮ ಅಂತ ನೀನೇನ ಹಗ್ ಮಾಡ್ಕೋತಾಳೆ.
ದೇವ್ರೆ, ಇವಾಗ ಈ ಕಲ್ಯಾಣಿ ಬದುಕ್ಬಿಟ್ರೆ ಏನ್ ಗತಿ? ಇದ್ದಿದ್ದ ಹಾಗೆ ನಡೆದಿದ್ದನ್ನೆಲ್ಲ ಶೌರ್ಯಗೆ ಹೇಳ್ಬಿಡ್ತಾಳೆ. ಶೌರ್ಯ ನನ್ನ ತಮ್ಮನ್ನ ಸುಟ್ಟು ಬಿಸಾಕ್ತಾನೆ. ಪ್ರಾಣ ಹೋಗದೆ ಇದ್ರೂ ಪರವಾಗಿಲ್ಲ, ಕನಿಷ್ಠ ಹಳೇದನ್ ಮರ್ತೋಗಿರೋ ಶಾಕಿಂದ ಮೂಗಿ ಆಗೋ ಹಾಗಾದ್ರೂ ಮಾಡಪ್ಪ ದೇವ್ರೆ. ಇವಳಿಗಿನ್ನ ಭೂಮಿ ಮೇಲೆ ಬದುಕೋ ಋಣ ಇದೆ ಅನ್ಸುತ್ತೆ. ಸತ್ತೋದ್ರೆ ಚೆನ್ನಾಗಿರುತ್ತೆ. ಹಲೋ, ಸರಿ, ಓಕೆ. ಯಾರ್ ಶೌರ್ಯ? ಕಲ್ಯಾಣಿನ ಸಾಯಿಸೋದಕ್ಕೆ ಪ್ರಯತ್ನಿಸಿದ್ದು ಅಂತ ಗೊತ್ತಾಯ್ತಾ? ಕಲ್ಯಾಣಿನ ಸಾಯಿಸೋಕ್ ಪ್ರಯತ್ನ ಪಟ್ಟಿದ್ದು 5 ಜನ ಅಂತ ಗೊತ್ತಾಗಿದೆ ಅಜ್ಜಿ. ಆದ್ರೆ ಅವ್ರಿನ್ನೂ ಸಿಗ್ಲಿಲ್ಲ. ಅವ್ರು ಸಿಕ್ಕರೆ ನಿಜ ಏನು ಅಂತ ಗೊತ್ತಾಗತ್ತೆ. ಆ ರೌಡಿಗಳೇನಾದ್ರೂ ಸಿಕ್ಕಿದ್ರೆ ಪ್ಲಾನ್ ಎಲ್ಲ ಸರ್ವನಾಶ ಆಗೋಗುತ್ತೆ. ಶೌರ್ಯ ಸಾಯಿಸ್ಬಿಡ್ತಾನೆ. ದೇವ್ರೆ, ಆ ರೌಡಿಗಳು ಶೌರ್ಯಕ್ಕೆ ಸಿಗ್ದಿರೋ ಹಾಗೆ ಮಾಡಪ್ಪ. ಕಲ್ಯಾಣಿಗೆ ಪ್ರಜ್ಞೆ ಬಂದು ಅವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ಹಿಡಿಬಹುದು. ಹೌದು, ಕಲ್ಯಾಣಿಗೆ ಶತ್ರುಗಳು ಯಾರಿದ್ದಾರೆ? ಕಲ್ಯಾಣಿಗಂತ ಇರೋರು ನಾವೇ ಅಲ್ವಾ? ಅವಳಿಗೆ ಹೊರಗಡೆನೂ ಅಷ್ಟೊಂದು ಯಾರೂ ಪರಿಚಯ ಇಲ್ಲ, ಯಾರಿಗೂ ಕೆಟ್ಟದ್ದು ಬಯಸೋಲ್ಲ. ಹಾಗಿರ್ಬೇಕಾದ್ರೆ ಅವಳನ್ನು ಸಾಯಿಸುವಂತ ಅವಶ್ಯಕತೆ ಯಾರಿಗಿರುತ್ತೆ? ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ ತಾತ. ಇದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ಶೌರ್ಯ? ಇನ್ನೂ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಪಕ್ಕದಲ್ಲೇ ಇದ್ರೂ ಏನು ಗೊತ್ತಿಲ್ಲದೆ ಇರೋಳ ಹಾಗೆ ಮಳ್ಳಿ ಥರ ನಿಂತ್ಕೊಂಡಿದ್ದಾಳಲ್ಲ ಈ ಸಂಪದ. ಇವಳೆ ಕಲ್ಯಾಣಿನ ಸಾಯಿಸೋಕ್ ನೋಡಿರ್ತಾಳೆ. ಏನತ್ತೆ ನೀವು ಹೇಳ್ತಾ ಇರೋದು? ನಾನ್ ಕಲ್ಯಾಣಿನ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೊಳ್ಳಿ? ನಾನ್ ಮನುಷ್ಯರನ್ನ ಸಾಯಿಸೋ ರಾಕ್ಷಸಿ ಹಾಗೆ ಕಾಣಿಸ್ತೀನಾ? ನಾಟ್ ಕಾಡ್ಬೇಡ. ನಿನಗೆ ಮತ್ತೆ ಆ ಸಿದ್ದುಗೆ ಬಿಟ್ರೆ ಕಲ್ಯಾಣಿನ ಸಾಯಿಸೋ ಅಂತ ಅಗತ್ಯ ಇನ್ಯಾರಿಗಿದೆ ಹೇಳು? ಅತ್ತೆ, ನಾನು ಇಷ್ಟ ಆಗ್ಲಿಲ್ಲ ಅಂದ್ರೆ ನನ್ನ ಒಂದೇ ಸಲ ಸಾಯಿಸ್ಬಿಡಿ. ಹೀಗೆ ದಿನ ನಿಮ್ ಮಾತಿಂದ ಮಾನಸಿಕವಾಗಿ ಸಾಯಿಸ್ಬೇಡಿ ಪ್ಲೀಸ್. ಏನೇ ಸಾಯಿಸಿ ಅಂತಿದ್ಯಾ? ಹಾ, ಕಲ್ಯಾಣಿನ ಸಾಯಿಸೋದಕ್ಕೆ ಪ್ರಯತ್ನಿಸಿದ್ದು ನೀನೇ ಅಲ್ವಾ? ಹೇಳು. ಏನಿದು? ಅಜ್ಜಿ ಬಿಡಿ ಅವಳನ್ನ. ಬಿಡಿಮ್ಮ ಅಮ್ಮ. ಹೇಳೆ ಅಜ್ಜಿ ಪ್ಲೀಸ್, ಏನ್ ಮಾಡ್ತಿದ್ದೀರಾ? ಅವಳನ್ನೇನ್ ಸಾಯಿಸ್ಬಿಡ್ತೀರಾ? ಇಂಥವಳನ್ನ ಸಾಯಿಸಿದ್ರೆ ಎಳ್ಳಷ್ಟು ಪಾಪ ಬರಲ್ಲ ಶೌರ್ಯ. ಈ ರಾಕ್ಷಸಿನೇ ಕಲ್ಯಾಣಿನ ಸಾಯಿಸಕ್ ನೋಡಿರ್ತಾಳೆ. ಇವಳಿಗೆ ಈ ಮಧ್ಯ ನಿನ್ ಹೆಂಡತಿ ಸ್ಥಾನಕ್ಕೆ ಬರ್ಬೇಕು ಅನ್ನೋ ದುರಾಸೆ ತುಂಬಾ ಬಂದಿದೆ. ಅದಕ್ಕೆ ಅಂತ ಕಲ್ಯಾಣಿ ತನ್ನ ಗಡ್ಡ ಇದ್ದಾಳೆ ಅಂತ ಕಲ್ಯಾಣಿನ ಸಾಯಿಸೋದಕ್ಕೆ ಉಪಾಯ ಇವಳೇ ಮಾಡಿರ್ತಾಳೆ. ನಿಮಗೇನ್ ಅನ್ಸಿದ್ರು ಅದೇ ನಿಜ ಅನ್ಕೊಂಡ್ಬಿಡ್ತೀರಾ? ಸಂಪದ ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ದು ನಿಜಾನೇ. ಆದ್ರೆ ಒಬ್ಬ ವ್ಯಕ್ತಿನ ಸಾಯಿಸುವಷ್ಟು ಕ್ರೂರಿ ಅಂತೂ ಅಲ್ವೇ ಅಲ್ಲ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಶೌರ್ಯ? ನೀನ್ ಅನ್ಕೊಂಡ ಹಾಗೆ ಸಂಪದ ಇಲ್ಲ ಕಣೋ. ಅದ್ ಹಾಗಲ್ಲ.
ನಾನು ಯಾಕೆ ಕಲ್ಯಾಣಿನ ಸಾಯಿಸ್ಬೇಕು ಅಂತ ಅನ್ಕೊಳ್ತೀನಮ್ಮ. ನೀವೆಲ್ಲ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀರಾ. ಸರಿ, ನೀವ್ ಅನ್ಕೊಂಡ್ ಹಾಗೆ ಕಲ್ಯಾಣಿನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ ಅನ್ಕೊಳ್ಳಿ. ಕಲ್ಯಾಣಿನ ಶೌರ್ಯನ್ಗೆ ದೂರ ಬೇಕಾದ್ರೆ ಮಾಡಬಹುದು. ಆದ್ರೆ ಶೌರ್ಯನ್ ಮನ್ಸಲ್ಲಿರೋ ಕಲ್ಯಾಣಿ ಸ್ಥಾನಕ್ಕೆ ನಾನು ಹೇಗ್ ಬರೋದಕ್ಕಾಗತ್ತೆ? ಹಾಗಿದ್ದಾಗ ನಾನು ಕಲ್ಯಾಣಿನ ಯಾಕೆ ಸಾಯಿಸ್ಬೇಕು ಅನ್ಕೋತೀನಿ? ಅಮ್ಮ ಪ್ಲೀಸ್, ನೀವು ನಿಮ್ಮ ಕೋಪನ ನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇದು ಹಾಸ್ಪಿಟಲ್, ಎಲ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಕಲ್ಯಾಣಿ ಕಣ್ಬಿಟ್ರೆ ಎಲ್ಲ ನಿಜ ಹೊರಗಡೆ ಬರುತ್ತಲ್ವಾ? ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಆದರೆ ಬಾಡಿ ತುಂಬ ಡಿಹೈಡ್ರೇಟ್ ಆಗೋಗಿದೆ. ಆದ್ರಿಂದ ಸುಸ್ತಾಗಿರುತ್ತೆ. 2 ದಿನ ಅವಳಿಗೆ ರೆಸ್ಟ್ ಅಗತ್ಯ. ಸರಿ ಡಾಕ್ಟರ್. ನೀವೇನು ಭಯ ಪಡಬೇಕಾಗಿಲ್ಲ. ಒಳ್ಳೇದಮ್ಮ. ಇವಾಗ ಕಲ್ಯಾಣಿಗೆ ಪ್ರಜ್ಞೆ ಬರುತ್ತೆ. ಸಿದ್ದುಗೆ ಹೇಳಿದ್ರೆ ಅವನು ಹುಷಾರಲ್ಲ, ಅವನಿರ್ತಾನೆ. ಅಮ್ಮ ಬೇಗ ಫೋನ್ ರಿಸೀವ್ ಮಾಡಮ್ಮ. ಇಂಥ ಟೈಮಲ್ಲಿ ಅಮ್ಮ ಫೋನ್ ಕೂಡ ಎತ್ತುತ್ತಿಲ್ವಲ್ಲ. ಸರ್, ಈ ಮೆಡಿಸಿನ್ ತಗೊಂಡ್ ಬನ್ನಿ. ಸರಿ ಸಿಸ್ಟರ್. ಶೌರ್ಯ, ಅದನ್ನ ನಾನು ಕೊಡು, ನಾನು ತರ್ತೀನಿ. ಸಿಸ್ಟರ್, ನಾವೊಂದ್ಸಲ ನೋಡ್ಬೋದಾ? ಡಿಸ್ಟರ್ಬ್ ಮಾಡ್ದೇನೆ ನೋಡಿ ಸರ್. ಓಕೆ, ಥ್ಯಾಂಕ್ ಯು. ನಡೀರಿ. ಹಾ, ಸಿದ್ದುಗ್ ಮಾಡಿದ್ರೆ ಬೆಟರು. ದೇವ್ರೇ, ಇವ್ನು ನೋಡಿದ್ರೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನಲ್ಲ. ಇವಾಗ ಇವ್ರಿಗೆ ಕಲ್ಯಾಣಿ ಬದುಕೆ ಇದ್ದಾಳೆ ಅಂತ ಹೇಗೆ ಹೇಳೋದು? ಬಾ ಲೋ ಸಿದ್ದು, ಅವಳು ಕಣ್ಬಿಟ್ರೆ ಖಂಡಿತವಾಗ್ಲೂ ನಿನ್ನ ಹೆಸರು ಬಾಯಿ ಬಿಡ್ತಾಳೆ ಕಣೋ. ಅಷ್ಟಕ್ಕೂ ಎಲ್ಲಿದ್ದೀರೋ ನೀವು? ಇವತ್ತು ಮದುವೆ ಅಂದ್ರಿ, ಮದುವೆ ದಿನ, ಅದು ಕೂಡ ಇಂಥ ಟೆನ್ಷನಲ್ಲಿ. ಫೋನ್ ಯಾಕೋ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದೀಯಾ? ಇದೇನಿದು? ಇವಳು ಟೆನ್ಷನಲ್ಲಿರೋ ಹಾಗಿದೆಯಲ್ಲ. ಅಬ್ಬಾ, ಏನೇ ಮಾಡ್ತಿದ್ಯಾ ಇಲ್ಲಿ? ಯಾಕೆ ಟೆನ್ಷನಲ್ಲಿದ್ಯಾ? ಪಾಪ ರೀ ಕಲ್ಯಾಣಿ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೀನಿ. ಕಲ್ಯಾಣಿ ಬೇಗ ಹುಷಾರಾಗಬೇಕು ಅಂತ ದೇವ್ರಿಗೆ ಬೇಡ್ಕೊಳ್ಳೋಣ ಅಂತಾನೆ ಬಂದೆ. ನಂಬು ಅಂತೀಯಾ? ಅಯ್ಯೋ ನಿಜ ರೀ, ನಿಮ್ಮೆಲ್ಲ ಆಣೆ. ದೇವ್ರ ಆ ಕಡೆ ಇದ್ರೆ ನೀನ್ ಇಲ್ಲಿ ನಿಂತಿದ್ಯಲ್ಲ. ನಾನೇನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ. ಇರಿ, ಈಗಲೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಅಮ್ಮ ಕಲ್ಯಾಣಿ, ಕಲ್ಯಾಣಿಗೆ ನಡೆದಿರೋದೆಲ್ಲ ನೆನಪಾಗ್ತಿದೆ ಅನ್ಸುತ್ತೆ ಅಜ್ಜಿ. ಸ್ವಲ್ಪ ಗಾಬರಿ ಇದ್ದಾಳಷ್ಟೇ.
ಐ ಆಮ್ ಸಾರಿ ಕಲ್ಯಾಣಿ. ನಾನು ಅಲ್ಲೇ ಇದ್ರೂ ಅಷ್ಟೆಲ್ಲ ನಡೀತಿದ್ರೂ ಗಮನಿಸೋಕ್ಕಾಗಲಿಲ್ಲ. ನಾನೇನಾದರೂ ಅಬ್ಸರ್ವ್ ಮಾಡಿದಿದ್ರೆ ಇವತ್ತು ನೀನು ಈ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ನನ್ನ ಕ್ಷಮಿಸ್ಬಿಡು ಕಲ್ಯಾಣಿ. ನಿನ್ನ ತಪ್ಪು ಮಾತ್ರ ಅಲ್ಲ ಶೌರ್ಯ, ಇದರಲ್ಲಿ ನಮ್ಮೆಲ್ಲರದ್ದು ತಪ್ಪಿದೆ. ನಾವ್ಯಾರೂ ಕೂಡ ಗಮನಿಸ್ಲಿಲ್ಲ. ನರಕಾಸುರನ ವಧೆ ಆಗುವಾಗ ಒಂದು 4-5 ಜನ ಅನುಮಾನ ಬರೋ ರೀತಿಲಿ ಅಲ್ಲಿದ್ರು. ಅವರೆಲ್ಲರೂ ಅದನ್ನ ನೋಡೋಕ್ ಬಂದಿದ್ದಾರೇನೋ ಅಂತ ಅಂದ್ಕೊಂಡೆ. ಅವರೆಲ್ಲರೂ ಕಲ್ಯಾಣಿಗೋಸ್ಕರ ಬಂದಿದ್ದಾರೆ, ಕಲ್ಯಾಣಿನ ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅದು ಅಲ್ಲದೆ ಈ ಊರಲ್ಲಿ ಅವರನ್ನೆಲ್ಲ ನಾನು ನೋಡೇ ಇಲ್ಲ ಕಣೋ. ನೀನು ನೋಡಿರೋರೇ ಈ ಕೆಲಸ ಮಾಡಿರ್ತಾರಮ್ಮ. ಆದ್ರೆ ಯಾರು ಮಾಡಿಸಿರೋದು ಅಂತ ಗೊತ್ತಾಗ್ಬೇಕಷ್ಟೆ. ಒಂದು ವೇಳೆ ಸಿದ್ದು ಏನಾದ್ರೂ ಇದನ್ನ ಮಾಡಿಸಿರಬಹುದಾ? ನನ್ನ ಅನುಮಾನ ಕೂಡ ಅದೇ ಅಂತ ಹೇಳಿಲ್ವಾ ಶೌರ್ಯ? ಮಾಡಿದ್ರೆ ಅವನು ಮಾಡಿರ್ತಾನೆ, ಇಲ್ಲ ಇವಳು ಮಾಡಿರ್ತಾಳೆ ಅಷ್ಟೇ. ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಅವನು ಮಾಡಿದ ಪ್ಲಾನ್ ಎಲ್ಲ ಕಲ್ಯಾಣಿ ಹಾಳು ಮಾಡಿದ್ಲಲ್ಲ, ಅವನಿಗೆ ದುಡ್ಡು ಸಿಗದೆ ಇರೋ ಹಾಗೆ ಮಾಡಿದ್ಲಲ್ಲ. ಆ ಕೋಪದಲ್ಲಿ ಏನಾದ್ರೂ ಅವನು ಹಾಗೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಶೌರ್ಯ. ಹೌದು ಶೌರ್ಯ, ಅವನು ಅಷ್ಟು ಕೆಟ್ಟವನೇ. ಎಂತ ಕೀಳು ಮಟ್ಟಕ್ಕಾದ್ರೂ ಇಳಿತಾನೆ. ಕಲ್ಯಾಣಿನ ಸಿದ್ದುನ ಏನಾದರೂ ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ರೆ ಅವನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಜ್ಜಿ. ಈಗಾಗಲೇ ಒಂದ್ಸಲ ನನ್ನ ಹೃದಯ ಗಾಯ ಮಾಡಿದ್ದಾನೆ. ಮತ್ತೆ ಅದೇ ಕೆಲಸ ಮಾಡೋಕ್ ಪ್ರಯತ್ನ ಪಟ್ರೆ ಅವನ ಕಥೆನ ಮುಗಿಸ್ತೇನೆ.